ಚಾನಲ್. ಫ್ರೆಂಡ್ಸ್, ಟೈಮ್ ಬೆಳಿಗ್ಗೆ ಮಧ್ಯಾಹ್ನ 12:15 ಆಗೈತಿ. ನಾನು ಇವಾಗ ವಿಡಿಯೋ ಶುರು ಮಾಡಾಕ್ತಾನೆ. ಆಲ್ಮೋಸ್ಟ್ ಇವತ್ತೊಂದಿಷ್ಟು ಎಲ್ಲ ಕೆಲಸಗಳನ್ನು ಮುಗಿಸಿ ಇವಾಗ ಸ್ವಲ್ಪ ಹುಬ್ಬಳ್ಳಿಗೆ ಹೋಗ್ಬೇಕಂತೇಳಿ ರೆಡಿ ಆಗ್ಯಾವ ನೋಡಿರಿ. ಜಳ ಯಾಕೋ ವಿಪರೀತ ಐತಲ್ಲ ರೀ ಅವತ್ತು. ಹುಬ್ಬಳ್ಳಿಗೆ ಹೊಂಟೇವಿ. ಸ್ವಲ್ಪ ಶಾಪಿಂಗ್, ಸ್ವಲ್ಪ ಅರ್ವಿ ತೊಗೋಬೇಕು, ಅದ್ರ ಕೂಡ ಸ್ವಲ್ಪ ಸಂತಿ ಮಾಡಬೇಕು, ಇದೆಲ್ಲ ಐತಿ. ಬರೀ ಇವತ್ತು ಏನೇನು ತೊಗೊತೇವಿ, ಏನೇನು ಸಂತಿ ಮಾಡ್ತೇವೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತ ಹೋಗೋಣಂತ ನಮ್ಮ ಮನೆಯವರು ನಾನು ಹೊಂಟೇವಿ. ಫ್ರೆಂಡ್ಸ್, ಅರಿ ಅಂತಂದ್ರೆ ಸೀರೆಗಿರಿ ಅಂತಾನೆ ಅಲ್ಲ, ಮತ್ತು ಬೇರೆ ಡ್ರೆಸ್ಸಸ್ಗಳನ್ನೆಲ್ಲ ತೊಗೋಬೇಕಾಗೈತಿ. ಅಲ್ಲಿ ತೋರಿಸ್ತಾನೆ ಹುಬ್ಬಳ್ಳಿಗೆ ನಾ ಏನೇನು ತೊಗೊಂಡೆ ಅಂಥೇಳಿ. ಬರೀ ಇವತ್ತಿನ ವೀಡಿಯೋನ ಶುರು ಮಾಡಿಬಿಡೋಂಥ. ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆಲ್ಮೋಸ್ಟ್ ಊಟ ಮುಗಿಸ್ಕೊಂಡು ಹೊರಟೇವಿ. ಸ್ವಲ್ಪ ಅಂದರೆ ಬೆಳಗ್ಗೆ ಚಪಾತಿ ಮಾಡಿದ್ದೆ, ತಿನ್ನೋದು ಲೇಟ್ ಆಯ್ತು. 10:30 ಸುಮಾರು ತಿಂದೇವಿ. ಈಗ ಹೊರಟೇವಿ. ಹೊರಟು ಇನ್ನು ಹುಬ್ಬಳ್ಳಿಯಾಗ ಏನೇನು ಸಂತಿ ಮಾಡ್ತೀವಿ ಅನ್ನೋವಂಥದ್ದನ್ನು ನೋಡೋಣ ಬರ್ರಿ. ಇದನ್ನ ರೋಡೆಲ್ಲ ಬೇರನ್ರಿ, ಈಗ ರೋಡ್ ಮಾಡ್ತಾರೇನು ಇದನ್ನು? ಪೂರ್ತಿ ಎಲ್ಲ ಆಗದ ಹೋಗೈತಿ, ಹೊಡೆದ್ರೂ ಹೋಗಿತ್ತಾವ ಇಲ್ಲಿ ಪೂರ್ತಿ. ಹೊಡೆದಿದ್ದಕ್ಕೆ ಸರಿ ಅನ್ಸಂಗಿಲ್ಲ, ಬಿದ್ದಂಗೆ ಆಗತ್ತಂತೆ. ಇವು ಎಬ್ಬಿ ಸಮ ಮಾಡ್ದಂಗೆ ಕಾಣಿಸ್ತೈತಿ ಇದನ್ನು. ಇವಾಗ ಫಸ್ಟ್ ನಾವು ಸಿ ಬಿ ಟಿಗೆ ಬಂದು ನೋಡ್ರಿ. ಸಿ ಬಿ ಟಿಯಾಗ ಇಲ್ಲೊಂದು ಅಂಗಡಿ ಐತಿ. ಇದು ಹೋಲ್ಸೇಲ್ ಅಂಗಡಿನ ಮೊದಲೆಲ್ಲ ನಮ್ದು ಅಂಗಡಿ ಇತ್ತಲ್ಲ, ಹೀಗಾಗಿ ನಾವು ಇಲ್ಲೇ ಬಟ್ಟೆ ಹಾಕಿಸ್ತಿದ್ವಿ. ಇಲ್ಲೇ ಬಂದೇವಿ. ಇಲ್ಲೇ ಸ್ವಲ್ಪ ಸಾರಿದು ಪೆಟಿಕೋಟ್ ತೊಗೋಬೇಕಿತ್ತು, ಹೀಗಾಗಿ ಅವ್ನು ತೊಗೊಳಕಂತೆ ಬಂದೆ ನೋಡ್ರಿ. ಇಲ್ಲೇ ತೊಗೊಂಡನಿ. ನನಗಂತೇಳಿ 4 ತೊಗೊಂಡನಿ. ಆಮೇಲೆ ಅವಾಗಂತೇಳಿ 2 ತೊಗೊಂಡನಿ. ಅವ್ವ ರೊಕ್ಕ ಕೊಟ್ಟು ಕಳಿಸಿದ್ಲು, ನನಗೂ 2 ತೊಗೊಂಬ ಅಂತೇಳಿ. ಹೀಗಾಗಿ ಅವಾಗ 2, ನನಗೆ 4. ಆಮೇಲೆ ನಮ್ಮ ಮನೆಯವ್ರಿಗೆ 1 ಬಾಕ್ಸ್ ಬನಿಯನ್, ಆಮೇಲೆ 1 ಸೆಟ್ ಅಂದರೆ 1 ಡಜನ್ ಕರ್ಚೀಫಿಂದು ಬಂಡಲ್. ಇಷ್ಟು ಐಟಮ್ ತೊಗೊಂಡೇವಿ ಇಲ್ಲೇ. ಇದಷ್ಟು ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದಷ್ಟು ಬೇರೆ ಅಂಗಡಿಗೆ ಹೋಗ್ಬೇಕು. ಅಲ್ಲೇ ಬನಿಯನ್ ಅಂಡರ್ವೇರ್ ಅಂದ್ರೆ ನಮ್ಮ ನಮಗೆ ಇನ್ನರ್ ವೇರ್ ತೊಗೋಬೇಕಿತ್ತು, ಹೀಗಾಗಿ ಅಲ್ಲಂತೆ ಸ್ವಲ್ಪ ಅಡ್ಡಾಡಿದ್ವಿ. ಆದ್ರೆ ಫಸ್ಟ್ ಒಂದು ಹೋಲ್ಸೇಲ್ ಅಂಗಡಿಗೆ ಹೋಗ್ತೇವೆ ಅಂತ ಹೇಳಿದ್ನಲ್ಲ ನಾನು. ಹೋಲ್ಸೇಲ್ ಅಂಗಡಿಗೆ ಹೋದಾಗ ಅಲ್ಲೇ ಬಂಡಲ್ಗೆ ಮೊದಲು 4-5 ಪೀಸಸ್ ಬರ್ತಿದ್ವು, ಈಗ 10 ಪೀಸ್ ಆಗ್ಯಾವಂತ. ಇನ್ನು ಒಬ್ಬನಿಗೆ 10 ಪೀಸ್ ಭಾಳ ಆಕಾವ ಅಂಥೇಳಿ ಅಲ್ಲೇ ತೊಗೊಳ್ಳಿಲ್ಲ, ಸಪ್ರೇಟಾಗಿ ಬೇರೆ ಕಡೆ ತೊಗೊಂಡ್ರಾತಂಥೇಳಿ ಇಲ್ಲಿದಷ್ಟು ಮುಗಿಸ್ಕೊಂಡು ನೆಕ್ಸ್ಟು ಹೊಂಟೆ ನೋಡಿರಿ ಸಿ ಬಿ ಟ್ಯಾಗ. ನೋಡ್ಬೋದು ಗದ್ದಲ ಇವತ್ತು. ಬರ್ರಿ ಇಲ್ಲಿ ಸಿ ಬಿ ಟ್ಯಾಗ ಹೋಗ್ಕೊಂತ ಏನೇನು ತೊಗೊಳೋದಂದ್ರೆ ಇವಾಗ ನಮ್ಮ ಮನೆಯವರಿಗೆ ಆಮೇಲೆ ನಮ್ಮ ಮನೆಯವ್ರಿಗೆ 2 ನೈಟ್ ಪ್ಯಾಂಟ್ ತೊಗೋಬೇಕಾಗಿತ್ತು ಡೈಲಿ ಯೂಸ್ಗೆ, ಹೀಗಾಗಿ ಇಲ್ಲೇ ಹೊರಟೇವಿ. ಅಂದ್ರೆ ನಮ್ಮ ಮನೆಯವರು ಆಲ್ಮೋಸ್ಟ್ ಈಗ ಕಡ್ಲಿ ಸುಗ್ಗಿ ಅಂತಲ್ಲ, ಎಲ್ಲ ಒಂಥರ ಬೆಳ್ಳಗದಂಗೆ ಆಗ್ಬಿಟ್ಟಿದ್ವು ಆ ಹುಳಿಗೆ. ಡೈಲಿ ಕಡ್ಡಿ ಹೊಲಕ್ಕೆ ಹಾಕೊಂಡು ಹೋಗೋದ್ರ ಸಲುವಾಗಿ, ಹೀಗಾಗಿ ಬೇಡ ಅಂತೇಳಿ 1-2 ಪೀಸು ಅಂದ್ರೆ ಅವ್ರಿಗೆ 2, ಆಮೇಲೆ ನಮ್ಮ ನಮಗೆ 2 ತೊಗೊಳಕಂತೇಳಿ ಬಂದೆ ನೋಡಿರಿ. ಆಮೇಲೆ ನೈಟಿ ತೊಗೋಬೇಕು, ಇನ್ನೂ ಒಂದಷ್ಟು ಐಟಮ್ಸ್ ತೊಗೋಬೇಕು. ಏನೇನು ತೊಗೊಳೋದು ಅಂತೇಳಿ ನೋಡೋಣ ಬರ್ರಿ. ನೈಟಿ ನೋಡೋಣ. ಏನು ನೈಟ್ ಪ್ಯಾಂಟಾ? ನವಿ ತೊಗೊಂಡಾನಲ್ಲ ಆ ಟೈಪ್ ಇದೆ. ಇಲ್ಲಿ ಒಂದು 4 ನೈಟ್ ಪ್ಯಾಂಟ್ ತೊಗೊಂಡೆ ನೋಡಿರಿ. ಹೇಳಿದ್ನೆಲ್ಲ ಆಗಲೇ ನಮ್ಮ ಮನೆಯವ್ರಿಗೆ 2, ಆಮೇಲೆ ನಮಗೆ 2 ಅಂಥೇಳಿ 4 ನೈಟ್ ಪ್ಯಾಂಟ್ ತೊಗೊಂಡ್ವಿ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲೇ ನೈಟಿ ತೊಗೊಂಡೆ ನೋಡಿರಿ. ಇಲ್ಲೇ 2 ನೈಟಿ ತೊಗೊಂಡೆ. ಅಂದ್ರೆ ಮನೆಯಾಗ ಆಲ್ಮೋಸ್ಟ್ ಬರೀ 2 ಆಗಿದ್ವಲ್ಲ, ಹಿಂಗಾಗಿ ಇವಾಗ ಮತ್ತೆ 2 ಅಂತೆ ತೊಗೊಂಡ್ರಾತು. ಬರೀ ಅವನ್ನ ಉಟ್ಕೊಂಡು ಬ್ಯಾಸ್ರ ಆಗೈತೆ ಅಂತಂದು ಇವು 2 ತೊಗೊಂಡೆ ನೋಡಿರಿ. ಒಂದು ಕಟ್ಟಿಗೆ ಕಲರ್ ಟೈಪ್, ಒಂದು ಬ್ಲೂ ಕಲರ್ ನೀಲಿ ಕಲರ್ ಟೈಪ್.
ಇಲ್ಲೊಂದಷ್ಟು ಅರಿವಿನೆಲ್ಲ ತೊಗೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ಬೇಕಾಗಿತ್ತು. ಆಮೇಲೆ ಇಲ್ಲಿ ಬಂದೀವಿ ನೋಡ್ರಿ. ಈಗ ಮಸಾಲ ತೊಗೊಳಕಂತೇಳಿ ಇಲ್ಲೇ ಒಂದು ಸ್ವಲ್ಪ ಚಕ್ಕೆ, ಆಮೇಲೆ ಕಸೂರಿ ಮೇಥಿ ಒಂದಷ್ಟು ಇರಲಿಲ್ಲ, ಅವನ್ನ ತೊಗೊಳಕತ್ತಿದ್ದೆ. ದೊಡ್ಡದು 20 ರೂಪಾಯಿ ಅದು 70 ರೂಪಾಯಿ. ಇವನ್ನ 2 ಕೊಟ್ಬಿಡು. ಮತ್ತೇನು ಕೊಡೋ ನಿಮಗೆ ಹೇಳಿದ್ನಲ್ಲ, ಕಸೂರಿ ಮೆಥಿ 2 ಕೊಡ್ರಿ. ಆಮೇಲೆ ಬೆಳ್ಳುಳ್ಳಿ ಹೆಂಗ್ರಿ ಇದು? 60 ರೂಪಾಯಿ. 60 ರೂಪಾಯಿ ಅಂತ ಬೆಳ್ಳುಳ್ಳಿ. ಹ್ಞೂ 135. 135. 135. ಕೆತ್ತವ ಅಲ್ಲೊಂದಷ್ಟೆಲ್ಲ ಮಾರ್ಕೆಟಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಬಂದು ನೋಡ್ರಿ ಇಲ್ಲಿ ರಿಲಯನ್ಸ್ ಪಾಯಿಂಟ್ಗೆ ಬಂದು ಇಲ್ಲೊಂದು ಸ್ವಲ್ಪ ನಮ್ಗೆ ಸಣ್ಣ ಪುಟ್ಟ ಸಂತಿಗಳು ಬೇಕಾಗಿದ್ದು. ಮೇನ್ ಎಣ್ಣೆ ಖಾಲಿ ಆಗಿತ್ತು, ಅಡುಗೆ ಎಣ್ಣೆ. ಹಿಂಗಾಗಿ ಅಡುಗೆ ಎಣ್ಣೆಗೆ ಅಂತೇಳಿ ಬಂದೇವಿ ಇಲ್ಲೇ. ಜಾಗನೇ ಇಲ್ಲ ಈ ಕಡೆ ಇಡ್ರಿ. ನಾವು ನಾವು ಬರೋ ಟೈಮ್ನಾಗ ಇದನ್ನ ಅಂಗಡಿನ ಏನಂತಾರೆ ಇದಕ್ಕೆ ರೀಸೆಟ್ಟಿಂಗ್ ಅಂತಲೇ ಅಂತಾರೋ ಏನೋ. ಅಂದ್ರೆ ಒಂದು ಕಡೆ ಇರುವಂಥ ಸಾಮಾನುಗಳನ್ನೆಲ್ಲನೂ ತೆಗೆದು ಬೇರೆ ಕಡೆ ಒಂಥರ ಬೇರೆ ಬೇರೆ ಶಿಫ್ಟ್ ಮಾಡಕತ್ತಿದ್ರೆ ನಾವೆಲ್ಲ ಮೊದಲೆಲ್ಲ ಬಂದಿದ್ವಲ್ಲ, ಅಲ್ಲೇ ಇಟ್ಟಂಥ ಈ ನಮಗೆ ಬೇಕಾದಂಥ ಸಾಮಾನುಗಳನ್ನ ಡೈರೆಕ್ಟ್ ನಾ ಅಲ್ಲೇ ಹೋಗಿದ್ನಲ್ಲ. ಎಣ್ಣೆ ಅದು ಇಲ್ಲೇ ಇದ್ದು ನೋಡ್ರಿ, ನಾ ಎದುರಿಗೆ ತೋರ್ಸತ್ತನಲ್ಲ ಅಡುಗೆ ಎಣ್ಣೆ ಇವೆಲ್ಲ ಇಲ್ಲೇ ಇದ್ದು. ಈಗ ಅದು ಪೂರ್ತಿ ಖಾಲಿನೇ ಹೊಡ್ಯಾಕತ್ತಿತ್ತು. ಎಲ್ಲದಪ್ಪ ಇಲ್ಲಿ ಮಟ್ಟ ಬಂದು ಖಾಲಿ ನಿಂತ ನಾನು, ಎಲ್ಲದಪ್ಪ ಎಣ್ಣಿನ ಕಾಣಿಸ್ವಲ್ದು ಅಂಥೇಳಿ ಆಮೇಲೆ ಹಂಗೆ ನೋಡ್ಕೊಂತ ಆ ಕಡೆ ಈ ಕಡೆ ನೋಡ್ಕೊಂತ ಈ ಕಡೆ ಸೈಡ್ನಾಗ ಜೋಡಿಸಿದ್ರು ಅವನ್ನೆಲ್ಲನೂ. ಫಸ್ಟ್ ಎಣ್ಣೆ ಇಡುವಲ್ಲೇ ಸ್ವಲ್ಪ ಇವು ಬಾಂಡೆ ಸಾಮಾನುಗಳೆಲ್ಲ ಇರ್ತಾವಲ್ಲ ಅವನ್ನ ಜೋಡಿಸಿದ್ರು. ಆಮೇಲೆ ಈ ಕಡೆ ಬಂದೆ. ಆಮೇಲೆ ನಮ್ಮ ಮಲ್ಕಾಜಿ ಇರಲಿಲ್ಲ, ನಮ್ಮ ಮಲ್ಲು ಇರ್ತಾನೆ ಈ ಅಂಗಡಿಯೊಳಗೆ. ಅವಾಗ ಕಾಲ್ ಮಾಡಿದೆ, ಹೊರಗೆ ಹೋಗಿದ್ದೆ ಬರ್ತಾನಂಟಿ ಅಂತ ಹೇಳಿದ. ನಾವು ಹೋಗಿ ಒಂದು ಸ್ವಲ್ಪ ಎಣ್ಣೆ ಎಲ್ಲ ತೊಗೊಳ್ಳೋ ಅಷ್ಟೊತ್ತಿಗೆ ನಾನು ಬಂದಾವ. ಒಂದು ಟ್ರಾಲಿ ಇರಲಿಲ್ಲ ನನಗೆ, ಅಂದ್ರೆ ಇವತ್ತು ಸಂತಿ ಭಾಳ ಮಾಡಬೇಕಲ್ಲ, ಹೀಗಾಗಿ ಅವ್ರು ಕೇಳಿದೆ, ಒಂದು ತಂದು ಕೊಟ್ರು. ಇವಾಗ ಎಣ್ಣೆ ಇದು ಇಲ್ಲೇ ಐತೆ ನೋಡ್ರಿ. ಇವನ್ನ ತೊಗೊಳಕತ್ತಾನೀಗ. ಒಂದು 10 ಪ್ಯಾಕೆಟ್ ಬೇಕಾಗಿತ್ತು. ಅಂದ್ರೆ ನಮಗೊಂದು 5, ಅವ್ರಿಗೊಂದು 5. ಅವ ಹೇಳಿ ಕಳಿಸಿದ್ಲ ನಮಗೊಂದು 5 ತೊಗೊಂಬರ್ರಿ ಅಂತಂದು ರೊಕ್ಕ ಕೊಟ್ಟು ಕಳಿಸಿದ್ರು ಅವರು. ಹೀಗಾಗಿ ಅವ್ರಿಗೂ ನಮ್ಗೆ ಕೂಡ ಒಂದು ಇದನ್ನು ಒಂದು 10 ಎಣ್ಣೆ ಪ್ಯಾಕೆಟ್ ತೊಗೊಳತ್ತಾನ ನೋಡ್ರಿ. 9 ಚಹಾ ಪುಡಿ, ಚೇಂಜ್ ಮಾಡೋಲ್ಲ ನಾವು. ತಗೋರಿ. ಹಾಂ ಮೈ ಸ್ವಲ್ಪ ಮೈ ಸ್ವಲ್ಪ
ಥ್ರೆಡ್ ಚೆಕ್ ಮಾಡಿ. ಯಾಕೆ ಅಷ್ಟು ಹೊಡ್ಯಾಕ ಹೋಗ್ತೀನಿ ಈಗ ಫೋಟೋ ಮಾಡಿ ಕುಡಿತಾನ ಅಂತಾವೈತಿ 133 ರೂಪಾಯಿ ಮ್ಯಾಗಿ ತೊಗೊಳ್ತೀರಿ ನಂದು ಮ್ಯಾಗಿ ತೊಗೊಳ್ಳೋಣ ನಂದು ಏನು ಮಾಡಕ್ಕೆ ನೂಡಲ್ಸ್ ನೂಡಲ್ಸ್ ಲಾಸ್ಟಿಗೆ ಎಲ್ಲ ಸಂತಿನೂ ಮುಗಿಸ್ಕೊಂಡು ಬಿಲ್ಲಿಂಗ್ ಕೌಂಟರ್ಗೆ ಬಂದು ನೋಡ್ರಿ. ಕೌಂಟ್ರ್ನಾಗ ಎಷ್ಟೆಷ್ಟು ಬಿಲ್ ಆಯಿತು ಅಂಥೇಳಿ ನಮ್ಮ ಮಲ್ಲು ಲೆಕ್ಕ ಮಾಡ್ಸಕತ್ತಿದ್ದ, ಅಂದ್ರೆ ಬಿಲ್ ಮಾಡ್ಸಕತ್ತಿದ್ದ. ಹೆಚ್ಚು ಕಮ್ಮಿ 1500 ಚಿಲ್ಲರನೇ ಆಯ್ತು. ಇಲ್ಲೇ 1500 1600 ಒಟ್ಟು ಹೆಚ್ಚು ಕಮ್ಮಿ ಆಯ್ತು. ಆದರೆ ಎಣ್ಣೆ ಆಮೇಲೆ 2 kg ಚಹಾ ಪುಡಿ ತೊಗೊಂಡ್ವಿ, ಅವ್ರಿಗೊಂದು ನಮಗೊಂದು. ಒಂದು 5 kg ಅವ್ರಿಗೆ 5 kg ಎಣ್ಣೆ, ಆಮೇಲೆ ನಮ್ಮ ಮನೆಗೆ ಒಂದು 5 kg ಎಣ್ಣೆ, ಆಮೇಲೆ ಸೋಪು ಒಂದಷ್ಟು, ಆಮೇಲೆ ಒಂದು ಕಸ್ಟರ್ಡ್ ಪೌಡ್ರ್ ತೊಗೊಂಡೆ. ಮನೆಯಾಗೇನೋ ಒಂಥರ ಬ್ಯಾಸ್ಗೆ ಬಂದಂಗೆ ಆಕತ್ತಲ್ಲ, ಇನ್ನು ಏನರ ನಾವು ಫ್ರೂಟ್ ಸಲಾಡ್ ಅದು ಮಾಡಿದ್ರೆ ಹಾಕಕ್ಕೆ ಬರ್ತೈತಿ ಅಂಥೇಳಿ ಇದಷ್ಟೆಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಸ್ವಲ್ಪ ಏನರ ನಾಷ್ಟ ಮಾಡ್ಬೇಕಲ್ರಿ. ಆಲ್ರೆಡಿ 1-2 ತಾಸು ಆಗಿತ್ತು, ಹೀಗಾಗಿ ನಾಷ್ಟಕ್ಕೆ ಬಂದ್ವಿ. ನಾಷ್ಟಕ್ಕೆ ನಾವು ಬನ್ಸು ತೊಗೊಂಡಿದ್ವಿ. ಸಿಂಗಲ್ ಬನ್ಸ್ ಅಷ್ಟೊಂದು ಹೊಟ್ಟೆ ಹಸ್ತಿರಲಿಲ್ಲ ಅಂತ ಹೇಳಿದ್ನಲ್ಲ, ಅಂದ್ರೆ ಊಟ ಮಾಡ್ಕೊಂಡು ಬಂದಿದ್ವಿ ಅಂತ ಹೇಳಿದ್ನಲ್ಲ, ಹೀಗಾಗಿ ಸಿಂಗಲ್ ಬನ್ಸ್ ತೊಗೊಂಡ್ವಿ. ನಮ್ಮ ಮನೆಯವರು ನಾನು ಕೂಡ ಇನ್ನು ನಾಷ್ಟ ಮಾಡಿಕೊಂಡು ಊರ ಕಡೆ ಹೊರಡ್ಬೇಕು. ಊರಿಗೆ ಹೋಗಿ ಏನೇನು ತೊಗೊಂಡೆ ಅಂಥೇಳಿ ತೋರಿಸ್ತಾನೆ. ಫ್ರೆಂಡ್ಸ್, ಇವಾಗ ಬಂದು ನೋಡ್ರಿ ಮನೆಗೆ. ಒಂದು ಸ್ವಲ್ಪ ನೋಡಿದ್ರಲ್ಲ ಶಾಪಿಂಗ್ ಇಷ್ಟ ಆಗಿತ್ತು, ತೋರಿಸ್ತಾನೆ. ಬೇಕಂದ್ರೆ ಇನ್ನೊಂದು ಸರಿ ಏನೇನು ತೊಗೊಂಡ್ವಿ ಅಂಥೇಳಿ ಬಂದು ಎಲ್ಲ ಮುಗಿಸ್ಕೊಂಡು ಸಂತಿ ಮುಗಿಸ್ಕೊಂಡು ಬಂದು ಸ್ವಲ್ಪ ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿ ಚಹಾ ಕುಡಿದು ಇವಾಗ ಜಸ್ಟ್ ಬಂದು ನೋಡಿ. ಬಂದು ಇನ್ನೂ ಸಂತಿ ಎಲ್ಲ ಒಳಗೆ ಇಟ್ಟಿಲ್ಲ, ಇಲ್ಲೇ ಇಟ್ಕೊಂಡು ಕುಂತೇವೆ. ಇನ್ನು ಏನೇನಂತೆ ತೋರಿಸಿದ್ದಾರೆ. ಇವೆರಡು ನೈಟಿ ತೊಗೊಂಡೆ. ಇದು ಒಂದು ಕಲರು, ಆಮೇಲೆ ಇದು ಒಂದು ಕಲರು. ಎರಡು ನೈಟಿ, ಅದಾಗಿಂದ ಆರು ಲಂಗ ತೊಗೊಂಡಾನಿ. ಇವು 8 ಪೀಸ್ ತಿನ್ನು. ಇವನ್ನ ಅವ್ವ ಹೇಳಿದ್ಲು, ಹೀಗಾಗಿ ಆಕೆಗೆ 2 ತೊಗೊಂಡಾನಿ. ಆಮೇಲೆ ನನಗೆ 4 ಲಂಗ, 1 2 3 4 ಲಂಗ. ಅದಾಗಿಂದ
ಖರ್ಚಿಪ್ಪು, ಒಂದು ಬಂಡಲ್ ಖರ್ಚಿಪ್ಪು ತೊಗೊಂಡ್ವಿ. ಅದಾಗಿಂದ ನಮ್ಮ ಮನೆಯವ್ರಿಗೆ ಬನಿಯನ್ನು, ಆಮೇಲೆ ಒಂದು 4 ನೈಟ್ ಪ್ಯಾಂಟ್ಸ್ ತೊಗೊಂಡ್ವಿ. ಆಮೇಲೆ ನಮಗೆ ಇನ್ನರ್ ವೇರ್ಗಳು. ಆಮೇಲೆ ಇದೊಂದಷ್ಟು ಸಂತಿ, ಒಂದಷ್ಟು ಎಣ್ಣೆ ಪ್ಯಾಕೆಟು, ಅಂದ್ರೆ ಅಡುಗೆ ಎಣ್ಣೆ, ಅವು ಎಣ್ಣೆ ಪ್ಯಾಕೆಟ್, ಚಹಾ ಪುಡಿ, ಸೋಪು, ಆಮೇಲೆ ಇನ್ನೊಂದೇನು ಕಸ್ಟರ್ಡ್ ಪೌಡ್ರು. ಆಮೇಲೆ ಇದೊಂದು ಸ್ವಲ್ಪ ಸಣ್ಣ ಪುಟ್ಟ ಸಂತಿ, ಕಸೂರಿ ಮೇಥಿ ಎಲೆ, ಆಮೇಲೆ ಬಟ್ಟೆಗೆ ಹಚ್ಚು ಸೋಪು, ಬಾವೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಅದು ಎಲ್ಲ ಸಣ್ಣ ಪುಟ್ಟ ಸಂತಿ.